Happy Bharat, happy Varal Rich Bharat, Rich Varal. Friends, welcome to Money Number. ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಷ್ಟು ಇಂಪಾರ್ಟೆಂಟ್ ನಂಬರ್ ಅಂತ ಅನ್ಕೊತಾ ಇದ್ದೀರಾ? ತಿಳ್ಕೋಬೇಕು ಅಂತ ಇದೆಯಾ? ಅದುವೇ ನಂಬರ್ 5. ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬರ ಜೀವನದಲ್ಲೂ 5 ಅನ್ನೋದು ಅವರ ಡೇಟ್ ಆಫ್ ಬರ್ತಲ್ಲಾಗಿರ್ಬೋದು ಅಥವಾ ಬರ್ತ್ ನಂಬರ್ ಆರ್ ವಿಧಿ ಸಂಖ್ಯೆ ಅಥವಾ ಕುವಾ ನಂಬರ್, ಒಟ್ಟಿನಲ್ಲಿ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ 5 ಅನ್ನೋದು ಬರಲೇಬೇಕು. 5 ಬಂದಿಲ್ಲ ಅಂದರೆ ಏನಾಗುತ್ತೆ ಏನು ಅಂತ ನೋಡೋಣ. ಈ ವಿಡಿಯೋಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಿಮಗೂ ತುಂಬ ಕಾತರವಾಗಿ ಕೇಳಿಸ್ಕೋಬೇಕು ಅಂತ ಇದೆಯಲ್ವಾ? ಹಾಗಾದರೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದುಬಿಡಿ. ಸಬ್ಸ್ಕ್ರೈಬ್ ಮಾಡಿದವರು, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವರು ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ಕೊಂಡು ಬಂದುಬಿಡಿ. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, 5 ನಂಬರ್, ಇದನ್ನು ನಾವು ಕೀ ನಂಬರ್ ಅಂತಲೇ ಕರಿತೀವಿ. ಕೀ ನಂಬರ್, ಇದನ್ನು ನಾವು ಏನಂತ ಕರಿತೀವಿ? ಕೀ ನಂಬರ್ ಇನ್ ನ್ಯೂಮರಾಲಜಿ. ನ್ಯೂಮರಾಲಜಿಯಲ್ಲೇ ನಾವು ಕೀ ನಂಬರ್ ಅಂತ ಈ 5ನ್ನು ನಾವು ಕರಿತೀವಿ. 5 ಅನ್ನೋದು ಕೀ ನಂಬರ್. ಯಾಕೆ ಕೀ ಆಗುತ್ತೆ? ಇಲ್ಲಿ ಎಲ್ಲ ನಂಬರ್ಸ್ಗಿಂತ ಸೆಂಟರಲ್ಲಿ ಇರೋದು ಯಾವುದು? 5. ಅಂದರೆ ಇಲ್ಲಿ 1 2 3 4 ಅಲ್ವಾ? ಸೆಂಟರ್ ಆಗುತ್ತೆ. 6 7 8 9 ಯಾವುದು ಸೆಂಟ್ರಲ್ ಇದೆ? 5 ಅಲ್ವಾ? 1 2 3 4, ಮಧ್ಯದಲ್ಲಿ ಯಾವುದಿದೆ? 5. ಈ ಕಡೆ 6 7 8 9, ಈ ಕಡೆ 4 ಈ ಕಡೆ 4. ಸೆಂಟ್ರಲ್ ಇರೋದು 5. ಅಂದರೆ ಹೋಮ್ ಮಿನಿಸ್ಟರ್ ರೀತಿ ಕೆಲಸ ಮಾಡುತ್ತೆ. ಈ 5 ಯಾರ ಜೀವನದಲ್ಲಿ ಇಲ್ವೋ ಅದು ಅವರ ಜೀವನ ಇಂಬ್ಯಾಲೆನ್ಸ್. ಯಾವುದರಲ್ಲೂ ಸಕ್ಸಸ್ ಅನ್ನೋದು ಇವರು ನೋಡೋಕ್ಕಾಗೋದಿಲ್ಲ. ತುಂಬ ಕಷ್ಟಪಡ್ತಾ ಇರ್ತಾರೆ ಜೀವನದಲ್ಲಿ. ಅದು ಜಾಬ್ ವೈಸ್ ಆಗಿರ್ಬೋದು, ಕೆರಿಯರ್ ವಿಷಯದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ವಿಷಯದಲ್ಲಿ, ಅಂದರೆ ಮ್ಯಾರೇಜ್, ಲೈಫ್ ಪಾರ್ಟ್ನರ್, ಮ್ಯಾರೇಜ್, ಏನೇನು ತೊಂದರೆಗಳು ಇರುತ್ತೋ ಒಂದು ಮನುಷ್ಯ ಅನುಭವಿಸ್ತಾನೋ ಆ ಎಲ್ಲ ತೊಂದರೆಗಳನ್ನ ಇವರು ಅನುಭವಿಸ್ತಾ ಇರ್ತಾರೆ. ಯಾಕೆ ಅಂದರೆ ಬ್ಯಾಲೆನ್ಸಿಂಗ್ ನಂಬರ್, ಕೀ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. 5 ಈಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಈ 5 ಅನ್ನೋ ಒಂದು ನಂಬರ್ಗೆ. ಯಾಕೆ ಅಂದರೆ 5 ಅಂದರೆ ಏನು? ಮರ್ಕ್ಯೂರಿ ಅಂದರೆ ಏನು ಕನ್ನಡದಲ್ಲಿ? ಬುಧ ದೇವರು ಅಥವಾ ಬುಧ ಗ್ರಹಕ್ಕೆ ಸಂಬಂಧಿಸಿರೋ ನಂಬರ್ನ ನಾವು 5 ಅಂತ ಹೇಳ್ತೀವಿ. ಉದಾಹರಣೆ ನೋಡಿ, ಜಾಬ್. ಸೊ 5 ಇಲ್ಲ ಅಂದರೆ ನಿಮಗೆ ಜಾಬ್ ಅಂದರೆ ಏನು? ಕೆರಿಯರ್, ಜಾಬ್, ಬಿಸ್ನೆಸ್ ಎಲ್ಲ ನಿಮಗೆ ಮರ್ಕ್ಯೂರಿಗೆ ಸಂಬಂಧಿಸಿಪಟ್ಟಿರೋದೆ. ಆ್ಯಂಡ್ ಲೈಫ್ ಪಾರ್ಟ್ನರು, ನಿಮಗೆ ಮ್ಯಾರೇಜ್ ಯಾವಾಗುತ್ತೆ? ಲೇಟ್ ಮ್ಯಾರೇಜಸ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ಸ್ ಮ್ಯಾರೇಜ್ ಆದಮೇಲೆ ನೀವು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ರೇನು. ಈ 5 ಇಲ್ಲ ಅಂದರೆ ಖಂಡಿತ ನೀವು ಮ್ಯಾರೇಜಲ್ಲಿ ತುಂಬ ಹಿಂಸೆ ಅನುಭವಿಸ್ತಾ ಇರ್ತೀರಾ. ಅದು ಓಪನ್ನಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ 1.5 ಇಯರಿಂದ ಈ ಒಂದು ಫೀಲ್ಡಲ್ಲಿ ನೋಡ್ತಾ ಇದ್ದೀವಲ್ಲ, ತುಂಬ ಜನರ ಲೈಫಲ್ಲಿ ನಮಗೆ ಪ್ರತಿನಿತ್ಯ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ 5 ಇರೋದಿಲ್ಲ. ಅಂದರೆ ನೋಡಿ, ಇಲ್ಲಿ ಹೇಗೆ ಬರುತ್ತೆ? ಲೋಶೋ ಗ್ರಿಡ್ 4 9 2, ಇಲ್ಲಿ ನಿಮಗೆ 3 5 7, ಇಲ್ಲಿ ಒಂದು 8 1 6. ಸೆಂಟ್ರಲ್ ಯಾವುದಿದೆ? ಇದು ಲೋಶೋ ಗ್ರಿಡ್ ಅಂತ ಕರಿತೀವಿ ನಾವು. ಲೋಶೋ ಗ್ರಿಡ್ ಅಥವಾ ಲಕ್ಷ್ಮೀ ಯಂತ್ರ ಎಲ್ಲ ಕರಿತೀವಿ ಇದನ್ನು. ಸೊ ನೀವು ಇಲ್ಲಿ ಸೆಂಟರಲ್ಲಿ ಇರೋದನ್ನು ನೋಡಿ, ಅಬ್ಸರ್ವ್ ಮಾಡಿ. 5 ಯಾವುದಿದೆ ನಂಬರ್? 5 ಈಸ್ ಇನ್ ಸೆಂಟರ್ ಅಲ್ವಾ? ಸೊ ಈ ನಂಬರ್ಸ್ ಎಲ್ಲ ಕನೆಕ್ಟ್ ಆಗಿರೋದು ನಿಮಗೆ 5.
ಎಲ್ಲ ನಂಬರ್ಸು 5ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನಿಮಗೆ ಸಕ್ಸಸ್ ಕೊಡಬೇಕು ಅಂದ್ರೆ ಬುಧ ದೇವರು ಕೊಡಬೇಕು. 5 ಅನ್ನೋದು ಇರಲೇಬೇಕು. ವೆರಿ 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 ಇಂಪಾರ್ಟೆಂಟ್. ಇಲ್ಲಿ 5 ಮಿಸ್ಸಿಂಗ್ ಆಗಿದ್ದರೆ ಇನ್ನೇನು ಮೇಡಮ್ ಮಾಡೋದು ಅಂದರೆ ಅದಕ್ಕೆ ಕೆಲವೊಂದು ರೆಮಿಡೀಸು ಫಾಲೋ ಮಾಡಬೇಕಾಗತ್ತೆ. ಸೊ 5ನ ತಗೊಂಬರಬೇಕು. ನಿಮ್ಮ ಒಂದು ಲೋ ಶುಗರ್ ಫಿಲ್ಲಪ್ ಆಗಬೇಕು. ಆ ಒಂದು ಸ್ಥಾನ 5 ಅನ್ನೋ ಒಂದು ಸ್ಥಾನನ ನಾವು ತುಂಬಿಸ್ಬೇಕು ಅಂದರೆ ವೆಹಿಕಲ್ ನಂಬರ್ಸ್ ಅಲ್ಲಿ ಕೊಡ್ತೀವಿ. ಅಥವಾ ನೇಮ್, ನಿಮ್ಮ ಹೆಸರು ಚೆನ್ನಾಗಿಲ್ಲ ಅಂದರೆ ಆ ನಂಬರ್ ನಿಮಗೆ 5 ಬರೋ ಥರ ಮಾಡಿಕೊಡ್ತೀವಿ. ಮೊಬೈಲ್ ನಂಬರ್ ಹೇಳಿದ್ನಲ್ಲ, ಲಕ್ಕಿ ಮೊಬೈಲ್ ನಂಬರ್ ಈಗಾಗಲೇ ತುಂಬ ಜನ ತೊಗೊತಾ ಇದ್ದಾರಲ್ವ, ಅದೇ ರೀತಿ ನಾವು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 5 ಮಿಸ್ಸಿಂಗ್ ಇದೆಯಾ, ಸೊ ಮೊಬೈಲ್ ನಂಬರಲ್ಲಿ ನಾವು 5 ಅನ್ನೋದು ಬರೋ ಥರ ಕೊಡ್ತೀವಿ. ಸೊ ಮೊಬೈಲ್ ನಂಬರ್ಸು ಯೂಶ್ವಲಿ ಅವರಿಷ್ಟ ಬಂದಂಗೆ ಹೋಗಿ ತೊಗೊಂಡ್ಬಿಡೋದು ಅಲ್ಲ. ಇದನ್ನೆಲ್ಲ ನಾವು ಪ್ರೋಸೆಸ್ ಮಾಡಿ ಚೆಕ್ ಮಾಡಿ ಯಾರ ಜೀವನದಲ್ಲಿ ಏನಿದೆ, ಯಾವ ನಂಬರ್ಸ್ ಇಲ್ಲ, ಏನಿಲ್ಲ, ಏನಾಗ್ತಿದೆ ಇವರಿಗೆ, ಇದೆಲ್ಲ ಸ್ಟಡಿ ಆದಮೇಲೆ ನಾವು ನಿಮಗೆ ನಂಬರ್ಸ್ ಅನ್ನೋದು ಕೊಡಲಾಗುತ್ತೆ. ಸೊ ಲಕ್ಕಿ ಮೊಬೈಲ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ 28ನೇ ತಾರೀಕು ಬರ್ತಾ ಇದೆ, ತುಂಬ ಒಳ್ಳೆಯ ದಿನ. ಈ 28 ನೀವು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ತೊಗೋಬೋದು. ನೆಕ್ಸ್ಟ್ ಜುಲೈ 1, ಜುಲೈ 10 ನಮ್ಮ ಎವ್ರಿ ಮಂತು ನಾವು 1, 10, 15 ಕೊಡ್ತೀವಿ. ದೆನ್ 19th, 28th ಈ ಎಲ್ಲ ಡೇಟ್ಸಲ್ಲಿ ಒಂದು 5-6 ಡೇಟ್ಸಲ್ಲಿ ನಾನು ಮೊಬೈಲ್ ನಂಬರ್ಸ್ ಅನ್ನೋದು ಪ್ರತಿ ತಿಂಗಳು ಕೊಡ್ತಾ ಇರ್ತೀವಿ. ಫ್ರೆಂಡ್ಸ್, ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಅದರ ಡೀಟೇಲ್ಸ್ ಎಲ್ಲ ಅವರು ತಿಳಿಸ್ಕೊಡ್ತಾರೆ ನಿಮಗೆ. ಸೊ 5 ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲ ಬುಧ ದೇವರು ಇಲ್ಲ ಅಂದರೆ ನಿಮಗೆ ಒಳ್ಳೆ ಜಾಬ್ಗಳು ಸಿಗೋದಿಲ್ಲ. ಒಳ್ಳೆಯ ಜಾಬ್ ಸಿಕ್ಕಾದ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಪ್ರಮೋಷನ್ ವೈಸ್ ಆಗಿರ್ಬೋದು ಅಥವಾ ಕೂಲಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಒಂದು ಸ್ಯಾಲ್ರಿ ಆಗಿರ್ಬೋದು. ಪ್ರಾಬ್ಲಮ್ಸ್ ಅನ್ನೋದು ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಬಿಸ್ನೆಸ್ಗೆ ಬುಧ ದೇವರು, ಬಿಸ್ನೆಸ್ ಅಂದ್ರೇ ಬುಧ ದೇವರು. ನಿಮಗೆ ಅದೇ ಇಲ್ಲ ಅಂದರೆ ನಿಮಗೆ ಬಿಸ್ನೆಸ್ ಹೇಗೆ ಸಕ್ಸಸ್ ಆಗುತ್ತೆ? ಪ್ರಾಫಿಟ್ಸ್ ಎಲ್ಲಿ ನೋಡ್ತೀರಾ ನೀವು ಜೀವನದಲ್ಲಿ? ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಲೈಫ್ ಅಷ್ಟೇ, ಲೈಫ್ ಪಾರ್ಟ್ನರ್ ಬಗ್ಗೆ ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಮ್ಯಾರೇಜ್ಗೆ ಅನ್ನೋದು ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಈ ಒಂದು ಇದು ಇಂಪಾರ್ಟೆನ್ಸ್ 5 ಅನ್ನೋ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಯಿತು. ಆ್ಯಂಡ್ 5 ಯಾರಿಲ್ಲ, ಯಾರ ಡೇಟ್ ಆಫ್ ಬರ್ತಲ್ಲಿ ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಬರೆದಾಗ ಅಲ್ಲಿ 5 ಅನ್ನೋದು ಕಾಣಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ತೀರ, ಅಟ್ಲೀಸ್ಟ್ ಒಂದು ಸ್ಮಾಲ್ ರೆಮಿಡೀಸ್ ಮತ್ತು ಇನ್ನೊಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ರೆಮಿಡೀಸ್ ಬಗ್ಗೆನೇ ನಾನು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಗ್ರೀನ್ ಕಲರ್ ಅನ್ನೋದು ತುಂಬ ಹೆಚ್ಚಿಗೆ ಯೂಸ್ ಮಾಡಿ. ಯಾಕೆಂದರೆ ಬುಧ ಅಂದ್ರೇ ಗ್ರೀನ್, ಹಸಿರು ಕಲರ್ ತುಂಬ ಇಷ್ಟ. ಆ್ಯಂಡ್ ವೈಟ್ ಕೂಡ ಯೂಸ್ ಮಾಡ್ಬೋದು, ಕೆಲವೊಮ್ಮೆ ರೆಡ್. ಅಂದರೆ ಈ ಗ್ರೀನ್ ಆ್ಯಂಡ್ ವೈಟ್ ಅನ್ನೋದು ತುಂಬ ಯೂಸ್ ಮಾಡಿ. ಅಂದರೆ ನೀವು ಏನಾದರೂ ಇಂಪಾರ್ಟೆಂಟ್ ವರ್ಕ್ಗೆ ಹೋಗ್ತಾ ಇದ್ದೀರಾ, ಕೆಲಸದ ಇವಾಗ ಇಂಟರ್ವ್ಯೂ ಜಾಬ್ ನೋಡ್ತಾ ಇರೋರು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 5 ಇಲ್ಲ ಅಂದರೆ ಅಟ್ಲೀಸ್ಟ್ ಗ್ರೀನ್ ಕಲರ್ ಯೂಸ್ ಮಾಡಿ ನೀವು ಇಂಟರ್ವ್ಯೂಗೆ ಅಪಿಯರ್ ಆದಾಗ. ಆ್ಯಂಡ್ ಇಲ್ಲಿ ನೀವು 15 ನಂಬರ್ನ ಬರ್ಕೊಂಡು ಹೋಗ್ಬೋದು. ಇಲ್ಲಿ 15 ಅಂತ 15 ನಂಬರ್, ಇಲ್ಲಿ 19 ಅಂತ ನನ್ನ ವಿಡಿಯೋಸಲ್ಲೆಲ್ಲ ನಿಮಗೆ ಕೊಟ್ಟಿದ್ದೀನಿ ಡೀಟೇಲ್ಸು. ಅದನ್ನೆಲ್ಲ ಫಾಲೋ ಅಪ್ ಆದಾಗ ನಿಮಗೆ ಆ ಒಂದು ಇದು ಬರುತ್ತೆ. ಮೇನ್ಲಿ ಹೆಸರು ಫ್ರೆಂಡ್ಸ್, ನೇಮ್ ಈಸ್ ಫೇಮ್ ಅಂತ ಹೇಳ್ತಾನೆ ಇದ್ದೀನಲ್ವ. ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಈ 5 ಅನ್ನೋದು ಬರೋ ಥರ ನಿಮಗೆ ನೇಮ್ ಅನ್ನೋದು ಕೊಡ್ತೀವಿ. ಸೆಕೆಂಡ್ ಮೊಬೈಲ್ ನಂಬರಲ್ಲೂ ಕೊಡ್ತೀವಿ. ಥರ್ಡ್ ವೆಹಿಕಲ್ ನಂಬರಲ್ಲೂ ಕೊಡ್ತೀವಿ. ಬ್ಯಾಂಕ್ ಅಕೌಂಟಲ್ಲಿ ಕೊಡ್ತೀವಿ. ಲಾಸ್ಟು ಮ್ಯಾರೇಜ್ ಡೇಟ್ ಅನ್ನೋದು 5ಅಲ್ಲಿ ಕೊಡೋದಿಲ್ಲ, ಐ ಆಮ್ ಸಾರಿ. ಸೊ ಅದಕ್ಕೆ ಮಾತ್ರ ನಿಮಗೆ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ 1 and 1 ಕೋಡ್ ಮಾತ್ರನೇ ಮ್ಯಾರೇಜ್ಗೆ, ಬೇರೆ ಯಾವ ಕೋರ್ಸು ನಾನು ಕೊಡೋದಿಲ್ಲ. ಸೊ ಇದು ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್. ಇದು 5 ಇರಲೇಬೇಕು. ಒಂದು ಮನುಷ್ಯ ಸಕ್ಸಸ್ನ ಸಾಧಿಸಬೇಕು, ಒಳ್ಳೆ ಶಿಖರಕ್ಕೆ ಏರಬೇಕು, ಧನವಂತನಾಗಬೇಕು, ಶ್ರೀಮಂತನಾಗಬೇಕು, ನೇಮ್ ಆ್ಯಂಡ್ ಫೇಮ್ ಪಡಿಬೇಕು ಅಂದರೆ 5ನ ರೋಲ್ ಈಸ್ ತುಂಬಾ ಇದೆ, ತುಂಬ ಇದೆ. ಸೊ ಈ 5 ಇರಲೇಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲದಿರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆ 5 ಯಾವ ರೀತಿ ನಿಮಗೆ ಬರೋ ಥರ ಮಾಡಬೇಕು ಆ ಥರ ನಾವು ಮಾಡಿ ನಿಮಗೆ ಕೊಡ್ತೀವಿ. ಆವಾಗ ನೀವು ಸಕ್ಸಸ್ಸು ಗ್ರೋತ್ ಅನ್ನೋದು ಆಟೋಮೆಟಿಕ್ಕಾಗಿ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.